ಅಕಟ ಧರ್ಮಜ ಭೀಮ ಫಲುಗುಣ ನಕುಲ ಸಕದೇವರಿರ ನೀವು ಬಾಲಕಿಯ ಒಪ್ಪಿಸಿಕೊಟ್ಟಿರೇ ಒಪ್ಪಿಸಿಕೊಟ್ಟಿರೆ ಮೃತ್ಯುವಿನ ನಾಲಿಗೆಗೆ ನೀವು ಬಾಲಕಿಯ ಒಪ್ಪಿಸಿಕೊಟ್ಟಿರೆ ಮೃತ್ಯುವಿನ ಕುಣಿಕೆಗೆ ಅಕಟ ನಿಮ್ಮೊಬ್ಬೊಬ್ಬರಿಗಿರುವಂತಹ ವಿಶೇಷತೆಗಳನ್ನು ಗಮನಿಸಿದ್ರೆ ಅಪ್ಪ ನೀವೆಂತಹ ನಿಮ್ಮಲ್ಲಿರುವಂತಹ ವಿದ್ಯೆಗಳೆಂತದ್ದು ಅದನ್ನೆಲ್ಲ ತುಲಿಸಿ ಅಲ್ವೇ ನನ್ನ ಅಪ್ಪ ನಿಮಗೆ ಮದುವೆ ಮಾಡಿಕೊಡುವ ಸಂದರ್ಭಕ್ಕೆ ಸಂತೋಷಿಸಿದ್ದೆಷ್ಟು ಅದೇ ಮಾಡುವುದು ಧರ್ಮದಿಂದ ಕಾಯದಿಂದ ಮನಸ್ಸಿನಿಂದ ನಾವು ನಿನ್ನನ್ನು ನೋಡಿಕೊಳ್ತೇವೆ ಅನ್ನುವುದಾಗಿ ಅಗ್ನಿ ಸಾಕ್ಷಿಯಾಗಿ ಬೆಳಗಿದವರು ನೀವು ನನ್ನ ಯಾವೆಲ್ಲ ಕಷ್ಟಗಳಿಗೆ ಸ್ಪಂದಿಸಬೇಕಾದವರು ನೀವು ನನ್ನ ಯಾವೆಲ್ಲ ಕಷ್ಟದ ಸಂದರ್ಭದಲ್ಲಿ ನನ್ನನ್ನು ರಕ್ಷಿಸಬೇಕಾದವರು ನೀವು ಇವತ್ತು ನಾನಿಂತಹ ಸ್ಥಿತಿಯಲ್ಲಿ ಗೋಡಿಡುತ್ತಿರುವಾಗ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದೀರಿ ಅಂತಾದ್ರೆ ನೀವು ಬಂದು ನನ್ನನ್ನು ಪಾಲಿಸುವುದಕ್ಕೆ ತಂದದ್ದಲ್ಲ ಈ ಮೃತ್ಯುವಿನ ಕೂಪಕ್ಕೆ ಕೊಲ್ಲುವುದಕ್ಕಾಗಿ ತಂದರೆ ನನ್ನನ್ನು ಮಾರಿದರೆ ಆ ಮಾರಿಗಳಿಗೆ ಮಾತಾಡಿ ಮಾತಾಡಿ ದೇವಲೋಕದಲ್ಲಿರುವಂತಹ ಸುಧರ್ಮ ಸಭೆ ಅದಕ್ಕೆ ಸರಿಸಮಾನವಾಗಿ ಇದ್ದ ಸಭೆ ಯಾರು ಅಂತ ಕೇಳಿದ್ರೆ ಯಾವುದು ಅಂತ ನೋಡಿದ್ರೆ ಅದು ನಮ್ಮ ಈ ಹಸ್ತಿನೆಯ ಸಭೆ. ಆದರೆ ಇಂದು ಈ ಸಭೆಯಲ್ಲಿ ಆಗುತ್ತಾ ಇದ್ದದ್ದಾದ್ರೂ ಏನು ನೋಡಿ ನಾಳೆ ವಿರೋಧವನ್ನು ವ್ಯಕ್ತಪಡಿಸುವುದಕ್ಕಾಗಿ ಬಂದವ. ಇಲ್ಲದಿದ್ರೆ ನಮ್ಮ ಸಭೆಯನ್ನು ಸಾಮಾನ್ಯ ಸಭೆಯ ಇರುವವರೇನು ಸಾಮಾನ್ಯದವರ ಅಲ್ವೇ ಅಲ್ಲ. ವಿದ್ವಾಂಸರಿದ್ದಾರೆ, ವಿಮರ್ಶಕರಿದ್ದಾರೆ, ಪಂಡಿತ ಪಾಮರರು ಸಕಲರು ಇಲ್ಲಿ ಉಪಸ್ಥಿತರಿದ್ದಾರೆ. ಅಂತಹ ಇವರಿರುವಂತಹ ಶ್ರೇಷ್ಠ ಸಭೆಯ ಮಧ್ಯದಲ್ಲಿ ನಮ್ಮ ಮನೆ ಹೆಣ್ಣಿಗೆ ಅವಮಾನ ಆಗ್ತದೆ ಅಂತಾದರೆ ಇದು ಯಾವ ರೀತಿಯ ನ್ಯಾಯ? ಎಲ್ಲಿಯ ನ್ಯಾಯ? ಸಭೆಯಲ್ಲಿ ಇರುವ ನಮ್ಮವರೇನು ಸಾಮಾನ್ಯದವರು? ಅವರು ಏನು ಸಾಮಾನ್ಯದವರಲ್ಲ. ಅದೆಷ್ಟೋ ವರ್ಷಗಳ ಪರ್ಯಂತ ಚಂದ್ರವಂಶದ ಏಳಿಗೆಗಾಗಿ, ಪೀಠದ ಗೌರವಕ್ಕಾಗಿ ತಮ್ಮನ್ನ ತಾವೇ ಸಮರ್ಪಿಸಿಕೊಂಡಿರುವಂತಹ ಮುತ್ತಜ್ಜ ಭೀಷ್ಮಾಚಾರ್ಯರಿದ್ದಾರೆ. ಉಭಯ ಕುಲಕ್ಕೂ ವಿಲ್ವಿದ್ಯೆಗಳನ್ನು ಹೇಳಿಕೊಟ್ಟಂತಹ ಗುರುಗಳೆನಿಸಿಕೊಂಡಿರುವಂತಹ ದ್ರೋಣಾಚಾರ್ಯರಿದ್ದಾರೆ. ಅಷ್ಟೇ ಅಲ್ಲ, ಸಕಲ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ
ವಿದ್ಯೆಯನ್ನು ಉಪದೇಶಿಸಬಲ್ಲಂತ ಕೃಪಾಚಾರ್ಯರಿದ್ದಾರೆ, ಸಂಜಯನಿದ್ದಾನೆ, ವಿದುರನಿದ್ದಾನೆ. ಹೀಗೆ ನಮ್ಮವರೇ ಇರುವಂತಹ ಸಭೆಯಲ್ಲಿ ನಮ್ಮ ಹೆಣ್ಣಿಗೆ ಅವಮಾನ ಆಗ್ತದೆ ಅಂತಾದರೆ ಸಹಿಸಿಕೊಳ್ಳಬೇಕಾದಂತಹ ಮಾತು ಸನ್ನಿವೇಶವು ಅಲ್ಲವೇ ಅಲ್ಲ. ಅದಕ್ಕಾಗಿ ಕೌರವನ ಕೊನೆಯ ತಮ್ಮನಾಗಿರುವಂತಹ ವಿಕರ್ಣ ನಾನೆದ್ದು ಬಂದಿದ್ದೇನೆ. ಎದ್ದು ಹೇಳುವ ಮಾತೇನು? ಈ ಸಭೆಯಲ್ಲಿ ದ್ಯೂತವಾಡಿದಂತಹ ಸಂದರ್ಭ ಒಬ್ಬಾತ ತನ್ನನ್ನೇ ತಾನು ಕಳೆದುಕೊಳ್ತಾನೆ. ತನ್ನ ತಾನು ಸೋದ ಮೇಲೆ ಧರ್ಮರಾಯ ಸೋತು ಧರ್ಮರಾಯ ಅನ್ಯನಾದ ನೀಗೆ ಎಂದು ಸುರುವುದೆಂದನು. ತನ್ನದನು ಸೋದಮೇಲ ನಿನ್ನ ಮನೆಗೆ ದ್ಯೂತವಾಡಿದಂಥ ಗುರುಗಳಿಗೆ ತನ್ನನ್ನೇ ತಾನು ಕಳೆದುಕೊಂಡಂತಾರೆ. ಇನ್ನೊಬ್ಬರನ್ನು ಪಣಕ್ಕಿಡುವಂತಹ ಯಾವ ಶಾಸ್ತ್ರವೂ ಇಲ್ಲ, ನೀತಿ ಪಾಠದಲ್ಲಿ ಅದು ಬರುವುದೂ ಇಲ್ಲ. ಆ ಕಾರಣಕ್ಕೆ ತುಂಬಿದ ಸಭೆಯಲ್ಲಿ ಧರ್ಮರಾಯ ಸಕಲವನ್ನ ಮಾಡಿದ್ದಾನೆ. ಅದು ಯಾವುದು ಸರಿಯಾ? ಅಲ್ಲ, ಧರ್ಮರಾಯ ಮಾಡಿದ್ದು ತಪ್ಪು ತಪ್ಪು. ಹಿರಿದೇದಗೆ ಮಾತುಗಳು ನಿನ್ನನ್ನು ಕೇಳಿದವರು ಯಾವ ಹೇಳು. ಅಪ್ಪಪ್ಪ, ಇದೇನಿದು ಆಶ್ಚರ್ಯ! ಇಷ್ಟೆಲ್ಲ ಮಾತನಾಡಿ ಒಂದು ಹಾರ ಬಿದ್ದವ ಯಾರು ಅಂತ ನೋಡಿದ್ರೆ ಇವ ವಿಕರ್ಣ. ನಾನೇ ವಿಕರ್ಣ. ಅದೇ ಅದೇ ವಿಕರ್ಣ ಅಂತ ನೀನೇ ಹೇಳ್ಕೊಳ್ಬೇಕು, ಯಾರಿಗೂ ಅರ್ಥ ಆಗುದಿಲ್ಲ. ಇಲ್ಲಿ ನಮ್ಮವರೆಲ್ಲ ನನ್ನ ನೋಡಿದ್ದಾರೆ, ಒಂದು ವಿಕರ್ಣ ಅಂತ ತಿಳ್ಕೊಂಡಿದ್ದಾರೆ. ನೀವೇ ಹೇಳಿಕೊಳ್ಬೇಕು, ನನಗೆ ಹೇಳಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅವರು ನೋಡಿದವರೇ ಹೇಳ್ತಾರೆ ಇವ ವಿಕರ್ಣನೆಯ. ಹಾಗಾಗಿ ನಾನು ಹೇಳಿದ್ದಲ್ಲ, ಒಂದವ ನೀನು ವಿಕರ್ಣ ಎನ್ನುವುದಾಗ ಅರ್ಥ ಆಯ್ತು. ಯಾಕೆ ಈಗ ಯಾಕೆ ನೀನು ಆಡಿದಂತ ಮಾತು ಪ್ರಥಮವಾಗಿ ನನಗೆ ಅರ್ಥ ಆಗಲಿಲ್ಲ. ಬಂದು ಯಾರೋ ಹಾಡ್ತಾ ಇದ್ದಾರೆ ಅಂತ ಭಾವಿಸಿದೆ. ಹಾಗೆ ಸ್ವಲ್ಪ ಹಿಂದ್ಗಡೆ ಇದೆಯಲ್ಲ, ಹೌದೌದು, ಹಿಂದ್ಗಡೆಗೆ ಇದ್ದೆ. ಯಾರು ಅಂತ ಅರ್ಥ ಆಗಲಿಲ್ಲ. ನಾನು ಹಿಂದ್ಗಡೆಗೆ ಇದ್ದೆ, ಅಲ್ಲ ಅಂತ ಹೇಳಿ ಮತ್ತೆ ಹಿಂದ್ಗಡೆಗೆ ಇರುವವನೇ ಹೌದಾ? ಮುಂದ್ಗಡೆ ಬರ್ಲಿಕ್ಕೆ ಹೌದು, ನಿನ್ನ ಆಲೋಚನೆ ಯಾವತ್ತು ಹಿಂದ್ಗಡೆಗೆ ಇರುತ್ತೆ, ಆಯ್ತಾ? ನಿನ್ನ ಆಲೋಚನೆ ನಾನು ಹಿಂದ್ಗಡೆಗೆ ಇದ್ದೇನೆ ಎಂಬ ಕಾರಣಕ್ಕಾಗಿ ಹಿಂದೆ ಉಳಿತೇನೆ ಎನ್ನುವುದಲ್ಲ, ಮುಂದೆ ಯಾವತ್ತೂ ಬರ್ಬೋದು. ಅಲ್ಲ, ಅದು ಗೊತ್ತುಂಟು. ಅದು ಗೊತ್ತಿರ್ಬೇಕು. ನೀನು ಹಿಂದ್ಗಡೆ ಇದ್ರು ಹಾ. ಇನ್ನು ಮುಂದ್ಗಡೆ ಹೋದವ ಹಾ. ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಯಾಕೆ ಯಾಕೆ ಹಿಂದ್ಗಡೆ ಇರುವ ನೀನಲ್ಲ ಮಾರಾಯ. ಒಪ್ಪಿದ್ಯಾ? ಒಪ್ಪುದೆ. ಹಾ. ಅಯ್ಯೋ. ಏ ಯಾರನ್ನಾದ್ರೂ ನಂಬಬಹುದು, ಹಾ. ಯಾವ ಪ್ರಾಣಿ ಬುದ್ಧಿ ಆದ್ರೂ ನಂಬಬಹುದು, ಹಾ. ನರಿ ಬುದ್ಧಿಯನ್ನು ನಂಬಲಿಕ್ಕೆ ಹೌದು, ಆ ಬುದ್ಧಿ ಎಲ್ಲರಿಗೂ ಮಾಡ್ಲಿಕ್ಕೆ ಬರುವುದಿಲ್ಲ. ನಾನು ಮಾಡಿದ್ದೇನಿಲ್ಲವೋ ನನಗೆ ಗೊತ್ತುಂಟು. ನೀನು ಹೇಳ್ತೀಯಲ್ಲ, ಅದೇ ನಿನ್ನ ಬುದ್ಧಿ ಬಿಟ್ಟ. ಹಾಗೆ ನನ್ ಬುದ್ಧಿ ಏ ವಿಕರ್ಣ, ಕರ್ಣ ಏನ್ ನೀನು ಹೇಳಿದೆಯಲ್ಲ, ಸೇರಿರುವಂತ ಸಭೆಯಲ್ಲಿರುವವರು ಎಂತೆಂತವರು ನಾವು ಕಂಡವರೇ, ನಾವು ನೋಡ್ತಾ ಇದ್ದವರೇ. ನೀನು ಬಂದು ನಮಗೆ ಹೊಸತಾಗಿ ಹೇಳಬೇಕು ಏನೂ ಇಲ್ಲ. ಪ್ರಾಜ್ಞರಿದ್ದಾರೆ, ವಿದ್ವಾಂಸರಿದ್ದಾರೆ, ಸಕಲ ಜ್ಞಾನಿಗಳು ನೆನೆದಿದ್ದಾರೆ, ಗೊತ್ತುಂಟು ನಮಗೆ. ಅವರೆಲ್ಲ ಒಪ್ಪಿದ್ದಾರೆ. ಯಾಕೆ ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಮಾತು ಬರೇ ಹೇಳುವುದಲ್ಲ. ಇದ್ದವ ಕೌರವೇಶ್ವರ ಚಕ್ರವರ್ತಿಯ ಸ್ಥಾನದಲ್ಲಿ ಕುಳಿತವ, ಅವನ ಮಾತನ್ನು ಅಲ್ಲಗಳೆಯಬಾರದು. ಯಾರಿಗೂ ಉತ್ತರ ಗೊತ್ತಿಲ್ಲದೆ ಅಲ್ಲ, ಅವನಿಗೆ ಗೌರವವನ್ನು ಕೊಟ್ಟು ಸುಮ್ಮನಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯ ಕಾರ್ಯಕ್ರಮ ಹೋಗ್ತಾ ಉಂಟು ನೋಡು.
ಮಧ್ಯದಲ್ಲಿ ಬಂದು ನೀನು ಏನೇನೆಲ್ಲ ಹಾಳು ಮಾಡಬೇಡ. ಹಾಳು ಮಾಡುವುದಿಲ್ಲ. ಸರಿ ಮಾಡ್ತೇನೆ. ಏನು ಏನಂದ್ರೆ ಇಲ್ಲಿದ್ದವ ಕುರುಕುಲೇಶ್ವರ ಹೌದು ನಾವು ತಿಳಿದಿದ್ದೇವೆ. ತಿಳಿಬೇಕು. ಅದ್ರ ಜೊತೆಗೆ ಇನ್ನೇನು ಹೇಳಿದೆ, ಏನು ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲ ಇದ್ದಾರೆ. ಹೌದು, ಮಾತಾಡುವುದಿಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದೆ? ಯಾಕೆ? ಯಾವ ಕಾರಣಕ್ಕೆ? ಅವನಿಗೆ ಗೌರವವನ್ನು ಕೊಟ್ಟು. ಅಲ್ಲ, ಮತ್ತೆ ಅದು ಒಂದು ಕಡೆ ಹೌದು, ಅದು ಒಂದು ಕಡೆ ಒಪ್ಪಬೇಕಲ್ಲ, ಒಂದು ಕಡೆ ಹೋದಾದ್ರೆ ಒಪ್ಪಬೇಕಲ್ಲ. ಇನ್ನೊಂದು ದೃಷ್ಟಿಕೋನ ಉಂಟು. ಹೇಳು. ನಾನು ಹೇಳ್ತೇನಲ್ಲ, ಹೇಳು. ನನಗೆ ಸತ್ಯ ಹೇಳಲಿಕ್ಕೆ ಯಾರು ಹೆದರಿಕೆ ಇಲ್ಲ. ಅಲ್ಲ, ಅದು ಯಾರಿಗೂ ಇರುವುದಿಲ್ಲ ನಿಂಗೆ ಅಂತಲ್ಲ. ಅದಕ್ಕಾಗಿ ಗಟ್ಟಿ ನಾನೇ ಮಾತಾಡ್ತಿದ್ದದ್ದು ಬಿಟ್ಟರೆ ಮತ್ತೆ ಯಾರು ಮಾತಾಡ್ತಿಲ್ಲ. ಸತ್ಯವೇ ಹೌದು, ಕರ್ಮ ಯಾಗುವುದಿಲ್ಲ. ಅವರೆಲ್ಲ ಯಾಕೆ ಮಾತಾಡುವುದಿಲ್ಲ? ಯಾಕೆ? ನಾಳೆ ದಿನ ಅವ್ರು ಎಲ್ಲಿ ಊಟಕ್ಕೆ ಹೋಗುವುದು? ಇಲ್ಲಿ ಮಾತಾಡಿದ್ರೆ ಇನ್ನೊಂದು ಊಟಕ್ಕೆ ಹಾಕುವುದಿಲ್ಲಲ್ಲ. ಹೌದು, ಊಟಕ್ಕೆ ಇರಬೇಕು ಅಂತಾದ್ರೂ ಗೌರವ ಕೊಡ್ಬೇಕಲ್ಲ. ಅದಕ್ಕಾಗಿ ಅವರು ನಾಳೆ ದಿನ ಎಲ್ಲೂ ಊಟ ಹಾಕುವುದಿಲ್ಲ ಹೇಳುವ ಕಾರಣಕ್ಕಾಗಿ ಇವತ್ತಿನ ಕುಳಿತುಕೊಂಡು ಏನು ಮಾತಾಡುವುದು? ಇಷ್ಟೆಲ್ಲ ಮಾತಾಡ ಹೆದರಿಕೆ ಇಲ್ಲ. ಏನು ಇಷ್ಟೆಲ್ಲ ಮಾತಾಡಿ ನೀ ಎಲ್ಲಿ ಊಟಕ್ಕೆ ಹೋಗುದು? ಇದು ನಮ್ಮನೆ, ನಮ್ಮನೆ ಬಂದ್ಕೊಂಡು ನೀ ಎಲ್ಲಿ ಊಟಕ್ಕೆ ಹೋಗ್ತೆ ಅಂತ ಕೇಳುವುದು. ಒಂದು ಮಾತು ಹೇಳ, ಹೇಳು. ಒಂದು ಮಾತು ಹೇಳ. ಹೇಳು. ನಮ್ಮ ಮನೆಯವರೇ ನಿನಗೆ ಅನ್ನ ಹಾಕಿದ್ ನೆನ್ಪಿಟ್ಟು. ಹೌದು, ಅಲ್ಲ ಅಂತ ಹೇಳಲಿಲ್ಲ. ಯಾವತ್ತೂ ಹೇಳುವುದಿಲ್ಲ. ಹೇಳ್ದೆ ಈಗ. ಅಲ್ಲ ಅಲ್ಲ, ಯಾವ ಪ್ರಕರಣ ಹೇಳಿ ತೋಡಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಅದಕ್ಕಾಗಿ ಹೇಳಿ ನೀ ನನಗೆ ಹೇಳುವಂತ ನೈತಿಕ ಬಲ ಇಲ್ಲ. ಯಾಕೆ? ಯಾಕೆ? ಈಗ ನೀನೇ ನೋಡು, ಎಲ್ಲಿ ಪರೀಕ್ಷಾ ರಂಗದಲ್ಲಾದಂತಹ ವಿಚಾರವನ್ನು ಹೇಳ್ತೇನೆ. ಆಗ ನಿನಗೆ ಅಂಗ ದೇಶದ ಅಧಿಕಾರವನ್ನು ಕೊಟ್ಟವ ಯಾರು ಅಂತ ಕೇಳಿ. ಯಾರು? ನನ್ನ ಅಣ್ಣನ. ಹೌದಾ? ನೀ ಅಲ್ಲ, ನಿನ್ನ ಅಣ್ಣ. ನನ್ನ ಅಣ್ಣನೇ. ಅದೇ ಒಂದೇ ರಕ್ತ. ಮತ್ತೆ ಇದು ನಮ್ಮ ವಂಶದ ವಿಚಾರ. ಇಲ್ಲಿ ನಡೀತಾ ಇರುವುದು ನಮ್ಮವರು ಕುರಿತಾಗಿ. ಹಾಗಾಗಿ ಹೇಳಿದ್ದಾನೆ. ಯಾರೋ ಮೂರನೇ ವ್ಯಕ್ತಿ ಹೇಳಿದ್ರಲ್ಲ, ತಲೆ ಕೆಡಿಸಿಕೊಳ್ಳಿ. ಮೂರನೇ ವ್ಯಕ್ತಿ ಎದ್ದು ತಪ್ಪು ಮಾತಾಡ್ಲಿಲ್ಲ, ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೇನೆ, ಎಚ್ಚರ ಮಾಡ್ಕೊಡಿ. ಮೂರನೇ ವ್ಯಕ್ತಿಗೆ ಈ ಸನ್ನಿವೇಶದಲ್ಲಿ, ಈ ಪ್ರಕರಣದಲ್ಲಿ ಮಾತನಾಡುವ ಹಕ್ಕಿಲ್ಲ. ಯಾಕೆ? ಯಾಕೆ ಹೇಳು. ರೊಟ್ಟಿ ರಟ್ಟೆ ಹಾಕ ಅಪ್ಪ ಯಾರು ಅಂತ ಕೇಳಿದ್ರೆ ಹೇಳಿ ಬರುವುದಿಲ್ಲ. ನನಗೆ ಗೊತ್ತಿಲ್ಲ ಎಲ್ಲೂ. ಅಲ್ಲ, ಅದಕ್ಕೆ ನಾವು ಹೇಳ್ಕೊಳ್ಳಿಲ್ಲ ಅಂತ ನೀನು ನನಗೆ ಹೇಳುವುದು. ಹೌದು, ಹೇಳ್ತೇನೆ. ಅಪರ್ಯಾಸವೇ. ಹೇಳ್ತೇನೆ. ಯಾಕೆ? ಈ ಸಮಯದಲ್ಲಿ ಆಡಿದ ಮಾತು ತಪ್ಪಾಯ್ತು. ನನಗೆ ರಟ್ಟೆ ಅಪ್ಪನ ಸುದ್ದಿ ಕೇಳುದು ಬೇಡ. ಒಂದೇ ಮಾತು ಹೇಳ್ತೇನೆ, ನಿನ್ನ ಅಣ್ಣ ಗೌರವೇಶ್ವರನ ಅಂಗರಾಜ್ಯದ ಅಭಿಷೇಕ ಮಾಡಿಸಿದ್ದಾನೆ ನನಗೆ. ಯಾಕೆ? ಒಬ್ಬ ಯೋಗ್ಯತಾವಂತ ಕರುಣಿರುವುದು ಅಣ್ಣನಿಗೆ ಗೊತ್ತುಂಟು. ಪಾಪಿ ಮಗನ ಅವನ ಹೊಟ್ಟೆಲಿ ಹುಟ್ಟೋ ನಿನಗೆ ಅರ್ಥ ಆಗಲಿಲ್ಲ. ಗೌರವನ ಹೊಟ್ಟೆಲಿ ಹುಟ್ಟಿದ್ದ ಅಲ್ಲ, ಅವನು ಯಾಕೆ ಕೊಡ್ಲಿಲ್ಲ? ಈ ಮೂರನೇ ವ್ಯಕ್ತಿ ನಮ್ಮನೆ ವಿಚಾರ ಮಾತಾಡ್ಬೇಕು. ನಿನ್ನ ಅಣ್ಣನೇ ಕೊಟ್ಟದ್ದು, ಹಾಗಾಗಿ ಮಾತಾಡಿ. ಅದೇ ಪಿಕ್ಚರ್ ಬದುಕಿದ್ದವ ಅಂತ ಅಣ್ಣೇನು ಬರಬೇಕಾದಂತಹ ಅನಿವಾರ್ಯತೆ ಬಂದಿತ್ತು. ಆ ಕಾರಣಕ್ಕಾಗಿ ಬಂದವ. ಹಾ ಧರ್ಮಜ ಅಂತ ಹೋಗಿದ್ದಾಳೆ ಅವಳು. ಹಾ ಭೀಮ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಹಿರಿಯವರೆಲ್ಲ ಇದ್ದಾರೆ. ಅವ್ರ ಹೆಸರು ಹೇಳಿದ್ದಾರೆ. ಹೇಳಲಿಲ್ಲ. ನಾ ಯಾರು? ನನ್ನ ಅಣ್ಣ. ನೀ ಯಾರು? ನಿನ್ನ ತಮ್ಮ. ನಡ್ಯೋ. ಹೋಗ್ತೇನೆ. ನಿನ್ನ ಮಾತನ್ನು ಮೀರುವವ ನಾನಲ್ಲ. ಆದರೆ ಈ ಸಭೆಯಲ್ಲಿ ಧರ್ಮಜ ಮಾಡಿದ್ದು ತಪ್ಪೆ. ಅವ ಹುಡುಗ ಕೊನೆಯವ ಏನಂತ ಅವನದು? ಅವನಿಗೆ ಕೊನೆಯಲ್ಲಿ ಕುಳಿತುಕೊಳ್ಳಲು ಗಲಾಟೆ ಮಾಡ್ಲಿಕ್ಕೆ ಆಗಿಲ್ಲ. ಇಲ್ಲಿ ಎದ್ದು ಬಂದು ಗಲಾಟೆ ಮಾಡ್ತೇನೆ. ನಾವು ಸುಮ್ಮನೆ ಹುಡುಗ ಮಕ್ಕಳು ಭಯಂಕರ ಗಲಾಟೆ ಮಾಡ್ತಾರೆ. ನಮ್ಮ ತಮ್ಮನೇ ಅಲ್ಲ. ಆಗ ಮುಖದಲ್ಲಿ ಬಾರಿಸಾಕಿತ್ತು. ಬಾರಿಸಬೇಕು ಅಂತ ಬಂದೆ. ಅವ ಅಣ್ಣ ಅಂತ ಹೀಗೆ ಮಾಡ್ಬಿಟ್ಟ. ಅವ ಅಣ್ಣ ಅಂದ್ರೆ ಹೀಗೆ ಮಾಡಿದ್ರೆ ಬಿಡ್ತಿದ್ದೆ. ನಮ್ಮ ತಮ್ಮ ಅವ ಉತ್ತರ ಕೊಟ್ಟ. ತನ್ನ ಸೋತ ಮೇಲೆ ಧರ್ಮಜ ತನ್ನ ಪಣ ಕೆಡುವುದು ನ್ಯಾಯವೇ? ಅವಳು ಕೇಳಿದ ಪ್ರಶ್ನೆಗೆ ಅವನು ಉತ್ತರ ಕೊಟ್ಟ. ಏನ್ ಕೊಟ್ಟ? ತಪ್ಪು ಅಂತ. ನಾನು ಕೇಳಬೇಕು ಅಂತ ಮಾಡಿ. ಧರ್ಮರಾಜ್ ಮಾಡಿದ ತಪ್ಪು ಅಥವಾ ಪ್ರಶ್ನೆ ತಪ್ಪು ಅಂತ ಕೇಳಬೇಕು ಮಾಡಿ. ಮಕ್ಕಳ ಮಾತು ಲೆಕ್ಕಕ್ಕಿಲ್ಲ. ಬಿಟ್ಟಿದ್ದೇನೆ. ಏನಿಟ್ಟ ಅವನಿಗೆ ಗೊತ್ತಿಲ್ವಾ ಧರ್ಮಜ ಮೂರ್ತಿ ಅವ. ಅವನಿಗೆ ಗೊತ್ತಿಲ್ಲದೆ ಆಡಿದ್ದಾನವ. ಮತ್ತೆ ಬಿಡು. ಅವರೆಲ್ಲ ಯಾರು? ಸೋತವು. ಆದ್ರೆ ಹೇಗಿದ್ದೇನೆ ನೋಡ. ಒಳ್ಳೆ ಒಳ್ಳೆ ಉತ್ಸವದ ಮೂರ್ತಿ ಇದ್ದಂಗಿದೆ. ತಲೆ ಮೇಲೊಂದು, ಕೈ ಮೇಲೊಂದು ಹಾಕೊಂಡಿದ್ದೋಳು. ಅವ್ರು ಹೇಳಿ ಅದೆಲ್ಲ ಕೆಲಸ ಅಂತ ಹೇಳಿ.
ನಕುಲ ಸಹದೇವ ಸೋತವರು ನೀವು. ನಿಮಗೆ ಈ ರಾಜ ದಿರಿಸುಗಳು ಎಲ್ಲವನ್ನು ಭಂಡಾರಕ್ಕೆ ಒಪ್ಪಿದ್ದಾರೆ. ಮೂವಂದ ಕಲ್ಯಾಣ ನಡೆಸಿದ್ರ ಅದಷ್ಟೇ ಮಾಡ್ತಾರೆ, ಮತ್ತೆ ಮಾಡೋದಿಲ್ಲ ಅವ. ನಿನ್ನ ವಲ್ಲಭರೆಲ್ಲೋ ರಾಜ ತಿರಿಸುಗಳನ್ನ ತೆಗೆದಿಟ್ಟು ದಾಸಿರ ಕೊಡಬೇಕಾದ ತಿರಿಸುಗಳನ್ನು ಹುಟ್ಟಿದ್ದಾರೆ. ಇದು ನಿನಗೆ ಈ ರಾಜಭೂಷಣ ಎಲ್ಲವನ್ನು ತೆಗೆ ಹೇಳಿದೆ. ಅದೇನಾದ್ರು ಬಸವನಾಥ್ ತಲೆ ಎಲ್ಲ ಆಡಿಸ್ತಾ ಇದ್ದಾನೆ, ಆಗ್ಲಿಕ್ಕಿಲ್ಲ ಅಂತೇಳಿ. ಬಸವನ ಗೋತ್ರವರೇ ಹೌದು. ಒಬ್ಬರಿಗೆ 5 ಜನ ಬಸವನ ಗೋತ್ರದವರೇ ಮತ್ತೆ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳಿದ್ದಾಳೆ. ಆಗುದಿಲ್ಲ ಆಗುದಿಲ್ಲ ಅಂತಿದ್ದಾಳೆ. ವಸನ ಆಗುದಿಲ್ಲ ಅಂತ ಹೇಳಿದೆ ಅಲ್ವಾ ನೀನು? ನಾರಿಗೆ ವಸನ. ನಾವ್ಯಾರು? ಅವರು ಕುರುಡರ ಮಕ್ಕಳು. ಹೌದು. ನಾವು ಕುರುಡರೇ. ಕುರುಡರೇ ತುಂಬಿರುವಂತ ಈ ಸಭೆಯಲ್ಲಿ ಪಟ್ಟ ಇದ್ದರೇನು ಇಲ್ಲದೆ ಇದ್ದರೆ ಯಾರಿಗೂ ಕಾಣುವುದಿಲ್ಲ. ಹಾಗಾಗಿ ಕುರುಡರಾದ ನಮ್ಮ ಸಮ್ಮುಖದಲ್ಲಿ ಬಟ್ಟೆ ಹಾಕಿಕೊಳ್ಬೇಕು ಅಂತಿಲ್ಲ. ಬೆತ್ತಲೆಯಾಗಿರುವುದೇ ಒಳ್ಳೆಯದು. ಆವತ್ತು ನಗಾಡ್ದಿಲ್ಲ ನೀನು. ಅರಿಯದೆ ಬಿದ್ದಿರೆ ಭಾವ, ಕುರುಡರೇ ಕುರುಕುಲ ದೇವ. ನಾವೆಲ್ಲ ಕುರುಡರೇ ಇದ್ದೇವೆ. ನನಗೆ ಬಟ್ಟೆ ಕೊಟ್ಟಿಲ್ಲ ನೀನು. ನನಗೆ ಬಟ್ಟೆ ಕೊಟ್ಟ ನಿನ್ನೆ ಮೈ ಮೇಲೆ ಬಟ್ಟೆ ಯಾಕೆ ಮತ್ತೆ ನೋಡುವುದೆಂತದು? ನಾಲ್ಕು ಸೆರಗಿ ಕೈ ತೆಗೆ ಬಟ್ಟೆ. ಸೀರೆಯನ್ನು ಸೆಳೆಯುವುದಕ್ಕೆ ಮುಂದಾಗ್ತಾ ಇದ್ದಾನೆ. ನೀನೊಬ್ಬನೇ ಅಲ್ಲ, ಒಂದಲ್ಲ ಎರಡಲ್ಲ, ಒಯ್ಯವರು ಶತಗಜ ನಾನೇ ನೋಡಿದೆಯಾ ನಿನ್ನ ಪ್ರೀತಿಯ ಮನತೆಯ ಸರಗಿಗೆ ಕೈ ಇಟ್ಟಿದ್ದಾನೆ. ಕುಂದಿಸುತ್ತಿದ್ದಾನಪ್ಪ.
ನನ್ನ ಸೀರೆಯ ಸೆರಗಿಗೆ ಕೈ ಹಾಕಿ ಎಳಿತಾ ಇದ್ದಾರೆ. ಇದು ನಾನಿದ್ದವಳಲ್ವೇ, ನಾನು ನಿಮ್ಮವಳಲ್ವೇ, ನಿಮ್ಮನ್ನ ರಮಿಸಿದವಳಲ್ವೇ, ಕಾಲಕ್ಕೆ ನಿಮ್ಮ ಜೊತೆಯಲ್ಲಿ ಸುಖ ಕಷ್ಟಗಳಲ್ಲಿ ಕಾಲ ಕಳೆದವಳಲ್ವೇ. ಓ ಧನಂಜಯ, ನಕುಲ ಸಹದೇವರೇ, ನನ್ನನ್ನು ಕಾಪಾಡಿಕೊಳ್ಳಿ, ನನ್ನ ನೋಡಿದ್ದ ಮಾವನೀನು ನೋಡಿದ್ದ ಮಾವನೀನು ನಿನ್ನ ಮಗ ಮಾಡುವ ನ್ಯಾಯವನ್ನು, ನಿಮ್ಮಯ ಮಗನು ಮಾಡುವ ನ್ಯಾಯವನ್ನು. ಕೂಡಿದ್ದ ಸಭೆಯ ಮುಂದೆ, ಕೂಡಿದ್ದ ಸಭೆಯ ಮುಂದೆ ಸೀರೆಯ ಸುರಿವ, ಸೀರೆಯ ಸುರಿವ ಗಾಢದಿ ಬಿಡಿಸೋ ತಂದೆ. ನೋಡಿದ್ದ ಮಾವನೀನು ನಿಮ್ಮಯ ಮಗ ಮಾಡುವ ನ್ಯಾಯವನ್ನು ಮಾಮಯ್ಯ, ಸ್ವಲ್ಪ ಈ ಕಡೆಗೆ ನೋಡಿ. ನೋಡುವುದಕ್ಕೆ ದೃಷ್ಟಿಯಲ್ಲಿ ಉಂಟು ನಿಮಗೆ. ನಿಮಗೆ ಕಣ್ಣು ಕಾಣಿಸುವುದು ಅಂತ ನನಗೆ ಗೊತ್ತು, ಆದ್ರೆ ಕಿವಿಯು ಕೇಳಿಸಿದವರೇ ನೀವು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅದಲ್ಲದೆ ಹೋದ್ರೆ ನಿಮ್ಮ ಮನೆಗೆ ಬೆಳಗುವುದಕ್ಕಾಗಿ, ನಿಮ್ಮ ಮನೆಯನ್ನು ಬೆಳಗುವುದಕ್ಕಾಗಿ ಬಂದಿರುವಂತಹ ನಿಮ್ಮ ಮನೆಯ ಸೊಸೆ ಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕೋರುತ್ತಾ ಇದ್ದಾರೆ. ಆದ್ರೆ ಆ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇದ್ದಾರೆ. ಇದು ನಿಮ್ಮ ವಂಶದ ಕುಡಿ ಅಲ್ಲ, ನಿಮ್ಮ ಈ ಹೆತ್ತ ಮಗ ನಿಮ್ಮ ಕಣ್ಣೆದುರಿನಲ್ಲಿ ಅಲ್ಲ, ತುಂಬಿದ ಸಭೆಯ ಎದುರಿನಲ್ಲಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿರುವಂತಹ ಹೆಣ್ಣಿನ ಮಾನವನ್ನು ಕಳೆಯುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಅವನನ್ನ ತಡೆಯಿರಿ ಮಾವ, ನನ್ನ ಮಾವ ಉಳಿಸಿ. ಸೀರೆ ಹೊಸದಲ್ಲ. ಸೊಸೆಯಲ್ಲವೇನೆ ನಿನಗೆ ಗಾಂಧಾರಿ ದೇವಿ ಉಸುರ ನಿನ್ನ ಸುತೆಗೆ ಸೊಸೆಯಲ್ಲವೇನೆ ನಿನಗೆ ಗಾಂಧಾರಿ ದೇವಿ ಉಸುರವ ನಿನ್ನ ಸುತಗೆ, ವಸನದ ಸೆರಗಾನಿಗ ಬಿಡ ಹೇಳು ಪಾಪಿ ಅಸುರ ನಿನ್ನ ಮಗ. ವಸನದ ಸೆರಗನೀಗ ಬಿಡ ಹೇಳು ಪಾಪಿ ಅಸುರನು ನಿನ್ನ ಮಗ. ನೋಡೋ ತನ್ನ ಗಂಡ ಕಾಣದ ಪ್ರಪಂಚವನ್ನು ತಾನು ಕಾಣಬಾರದು ಎನ್ನುವುದಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವಂತಹ ಪತಿವ್ರತಾಶ್ರಮ ಮನೆಯಲ್ಲಿ. ಆದ್ರೆ ನೀವು ಹೆತ್ತ ಮಗ ನಿಮ್ಮ ಕಣ್ಣೆದುರಲ್ಲಿ ನಿಮ್ಮ ಮನೆಯ ಸೊಸೆಯ ಮಾನವನ್ನು ಕಳೆಯುವುದಕ್ಕೆ ಮುಂದಾಗ್ತಾ ಇದ್ದಾನೆ. ನೀವು ಹೆಣ್ಣು ಹೆತ್ತವರಲ್ವೇ, ದುಶ್ಯಲ ನಿಮ್ಮ ಮಗಳು, ಅವಳಿಗೆ ಇದೇ ಸ್ಥಿತಿ ಬಂದದಿದ್ರೆ ನೀವು ಹೀಗೆ ಇದ್ರೆ, ಅದಲ್ಲದೆ ಹೋದ್ರೆ ನೀವು ನನ್ನ ಹಾಗೆ ಹೆಣ್ಣಲ್ಲವೇ, ಹೆಣ್ಣಿನ ಮಾನದ ಬೆಲೆ ಏನೆಂದು ನಿಮಗೆ ಅರ್ಥವಾಗಲಿಲ್ಲವೇ? ಒಂದಲ್ಲ ಎರಡಲ್ಲ 101 ಮಕ್ಕಳನ್ನ ಹೆತ್ತ ನೀವು ಈ
ಎತ್ತುವುದಿಲ್ಲವೇ ನೀವೆಲ್ಲ ಎತ್ತುವುದಿಲ್ಲವೇ ನೀವೆಲ್ಲ ಎನ್ನಂತೆ ಇರುವ ಪುತ್ರಿಯ ಪೇಳಿಸಲ್ಲ ಎನ್ನಂತೆ ಇರುವ ಪುತ್ರಿಯ ಪೇಳಿಸಲ್ಲ ಹುತ್ತದೆಡೆಯೋಳು ಬಿದ್ದು ಪಡಿಸಾಯುವ ಹುತ್ತದೆಡೆಯೋಳು ಬಿದ್ದು ಪಡಿಸಾಯುವ ಸತ್ಯವಿಲ್ಲದೆ ಹೋದುದು ಸತ್ಯವಿಲ್ಲದೆ ಹೋಯಿತೆ ಸಮಯವೇ ಸ್ವಲ್ಪ ಈ ಕಡೆಗೆ ನೋಡಿ. ಕಣ್ಣಿದ್ದು ಕುರುಡರ ಹಾಗೆ ನಡೆಯುತ್ತಿರುವುದು ಯಾವುದೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮವೆನ್ನುವ ಹಾಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತುಟಿ ಬಿಟ್ಟನ್ನದೆ ಕುಳಿತುಕೊಂಡಿದ್ದೀರಲ್ಲ ನೀವು. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳಿಲ್ಲವೆ? ನೀವ್ಯಾರು ತಾಯಿ ಹೆತ್ತ ಮಕ್ಕಳಲ್ಲವೇ? ಎಂತಹ ಸಭೆ ಇದು. ಆ ಕಡೆಯಲ್ಲಿ ಭೀಷ್ಮಾಚಾರ್ಯರು, ಈ ಕಡೆಯಲ್ಲಿ ದ್ರೋಣಾಚಾರ್ಯರು, ಈ ಕಡೆಯಲ್ಲಿ ಕೃಪಾಚಾರ್ಯರು. ಹೌದು, ನಿಮ್ಮ ಮೊಮ್ಮಕ್ಕಳನ್ನು ನೀವು ಬೆಳೆಸಿದ್ದು ಮುಂದೊಂದು ದಿವಸ ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳ ಮಾನವಂತವನ್ನು ಮಾಡಬೇಕೆನ್ನುವ ಕಾರಣಕ್ಕೆ, ಅಥವಾ ಅಡವಿಯಲ್ಲಿರುವಂತಹ ನಮ್ಮನ್ನು ಇಲ್ಲಿಯವರೆಗೆ ಕರೆತಂದದ್ದು ಕುರಿಯನ್ನು ಬದುಕೊಡುವ ಹಾಗೆ ಇಷ್ಟು ದಿವಸಗಳವರೆಗೆ ನಮಗೆ ಅಶನ ವಸನಗಳನ್ನು ಕೊಟ್ಟದ್ದೆ ನಮ್ಮನ್ನು ಈ ರೀತಿಯಾಗಿ ಬದುಕೊಡ್ಬೇಕೆನ್ನುವಂತಹ ಕಾರಣಕ್ಕಾಗಿಯೇ ದ್ರೋಣಾಚಾರ್ಯ. ಹೌದು, ಉಭಯ ಕುಲಬಿಂದೋಜರು, ನೀವು ಅನುಮಾನವೇ ಇಲ್ಲ. ನೀವು ಕಲಿಸಿದ್ದು ಇವರಿಗೆಲ್ಲ ಪಾಠವನ್ನು ಯಾಕೆ? ಕ್ಷತ್ರಿಯನಲ್ಲಿರುವಂತಹ ತೋಳಬಲ ಗೋಬ್ರಾಹ್ಮಣ ಸ್ತ್ರೀಯರ ರಕ್ಷಣೆಗಾಗಿ ಅಂತ ಹೇಳಿದರು. ಆದರೆ ಇವತ್ತು ಅಬಲೆಯಾದಂತಹ ಹೆಣ್ಣನ್ನು ಹಿಂಸಿಸುವುದಕ್ಕೆ ಮುನ್ನಾದವಾಗ ಬಾಯಿ ಮುಚ್ಚಿ ಕಣ್ಣು ಮುಚ್ಚಿ ಕುಳಿತ ನೀವು ಗುರುಗಳೇ, ಒಬ್ಬರು ಸಭೆಯಲ್ಲಿ ಸೇರಿರುವಂತಹ ಯಾವೆಲ್ಲ ಜನರು ನಿಮಗೆ ಯಾರಿಗೂ ಅಕ್ಕ ತಂಗಿಯರಿಲ್ವೇ? ನೀವು ಯಾರು ತಾಯಿ ಅಂತ ಮಕ್ಕಳಲ್ವೇ? ಯಾಕೆ ಮಾತನಾಡ್ತಾ ಇಲ್ಲ? ಯಾಕೆ ತಡೀತಾ ಇಲ್ಲ? ಅಯ್ಯೋ, ಹುತ್ತದ ಬದಿಯಲ್ಲಿ ಹಾವನ್ನು ಸತ್ತು ಬಿದ್ದಿದೆ ಅಂತ ಆದ್ರೆ ಅದು ಹಾವಿಗೆ ಅವಮಾನವಲ್ಲ, ಹುತ್ತಕ್ಕೆ ಅವಮಾನ. ಹಾವಿಗೆ ಆಶ್ರಯವನ್ನು ಕೊಡುವಂತಹ ಹುತ್ತದ ಹತ್ತಿರದಲ್ಲಿ ಹಾವು ಸಾಯ್ತದೆ ಅಂತಾದ್ರೆ, ಹಾಗೆ ಹೆಣ್ಣಾದವಳಿಗೆ ಆಶ್ರಯವನ್ನು ಕೊಡಬೇಕಾದಂತಹ, ಶಾಸನವನ್ನು ಬರೆಯಬೇಕಾದಂತಹ ಸಂವಿಧಾನವಿರುವ ಈ ಸಂದರ್ಭದಲ್ಲಿ, ಈ ಸಭೆಯಲ್ಲಿ ಹೆಣ್ಣೊಬ್ಬಳಿಗೆ ಅವಮಾನವಾಗ್ತದೆ ಅಂತಾದ್ರೆ, ಅವಮಾನ ನನಗಲ್ಲ, ಅದು ಅವಮಾನ ನಿಮಗೆ. ಅವಮಾನ ನನಗಲ್ಲ, ಅವಮಾನ ಅದು ನಿಮಗೆ. ಅಯ್ಯೋ ಕೇಳುವರಿಲ್ಲ ಯಾರಿಗೊರಲಿದರಿಲ್ಲಿ ದೂರ ಕೇಳುವರಿಲ್ಲ ತೋರುವಿ ಸಭೆಯು ಕಾಂತಾರವಾಯ್ತಲ್ಲ ಎನ್ನ ನೀರರೆ ಕೈ ಬಿಡಲು ಕಾವರಾರಿನುಂಟು ಕಾವರಾರಿನ್ನುಂಟು ಗಾಂಗೇಯ ಕೃಪಮೋಕ್ಷರು
ಅತ್ತ ಭೀತಿಯು ಪರಹಿತವ ಪರಹಿತವ ಮೀರಿ ಸತ್ಯವ ಸುತರ ಸಿರಿಯ ಬಯಸುವರು ಪರಹಿತವ ಮೀರಿ ಸತ್ಯವ ಸುತರ ಬಯಸುವರು ಸಿರಿಯ ಬಯಸುವರು ಗಾಂಧಾರಿ ಧೃತರಾಷ್ಟ್ರರು ಇನ್ಯಾರೆನಗೆ ಗತಿ ಕೃಷ್ಣನಲ್ಲದಿದೆ ಆರಿಗೊರೆದರು ಎಲ್ಲ ದೂರ ಕೇಳುವರಿಲ್ಲ ಸಭೆಯು ಕಾಂತಾರವಾಯ್ತ ಕಟ ಅಯ್ಯೋ ದೇವರೇ, ಒಬ್ಬರಲ್ಲ ಇಬ್ಬರಲ್ಲ ಐವರು ಬಲಾನ್ವಿತರಿಗೆ ಮಡದಿಯಾಗಿರುವಂತಹ ನಾನು ಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾರನ್ನೇ ಅಂಗಲಾಚಬೇಕಾದಂತಹ ಸ್ಥಿತಿ. ಹಾಗೆ ನಾನು ಕೂಗಿ ಕೂಗಿ ಹೇಳಲು ಸಹಿತವಾಗಿ ಕುಳಿತಿದ್ದಾರಲ್ಲ ಕಣ್ಣು ಮುಚ್ಚಿ ಬಾಯಿ ಮುಚ್ಚಿ ಭೀಷ್ಮ ದ್ರೋಣ ಕೃಪರೆಲ್ಲ. ಕಾರಣ ಏನು? ಕೌರವನ ಕೈ ತುತ್ತಿಗೆ ಬಾಯಿ ಬಿಟ್ಟವರವರು ಅನುಮಾನವೇ ಇಲ್ಲ, ಸ್ವಾಭಿಮಾನವನ್ನು ಕಳೆದುಕೊಂಡವರು ಅನುಮಾನವೇ ಇಲ್ಲ. 4 ಜನ ನಾಗರಿಕರ ಎದುರಿನಲ್ಲಿ ಅನಾಗರಿಕ ಕೃತ್ಯವೊಂದು ಆಗ್ತದೆ ಅಂತಾದ್ರೆ ಅದನ್ನು ವಿರೋಧಿಸದೆ ಹೋದ್ರೆ ಅವರು ಮನುಷ್ಯರಲ್ಲ ಮೃಗಗಳು, ಅನುಮಾನವೇ ಇಲ್ಲ. ಹಾಗಿದ್ರೆ ಅದು ಸಭೆಯಲ್ಲ ಕಾಂತಾರವೆನ್ನುವುದಕ್ಕೆ ಅನುಮಾನವೇ ಇಲ್ಲ. ಇದು ಸಭೆಯೇ ಅಲ್ಲ, ಸಭೆಯಲ್ಲ, ಇದು ಕಾಡು. ಕಾಡು ಹೌದು. ಒಂದಿಷ್ಟು ಪ್ರತಿಸ್ಪಂದನೆ ಇಲ್ಲದೆ ಕಲ್ಲಿನ ಹಾಗೆ ಕುಳಿತಿರುವಂತಹ ಇವರೆಲ್ಲ ಮನುಷ್ಯರಲ್ಲ ಅಂತ ಅನ್ನಿಸ್ತಾ ಇದೆ. ಯಾರಿ ಹೊರೆಯಲ್ಲಿ ನಾನು ಕೈ ಹಿಡಿದ ಗಂಡಂದಿರು ಸೋತು ನತಮಸ್ಕತಾಗಿದ್ದಾರೆ, ಮುಖ ಕೆಳಗೆ ಹಾಕಿದ್ದಾರೆ, ತಲೆ ಅಡಿ ಹಾಕಿದ್ದಾರೆ. ಇನ್ಯಾರಿಗೆ ಹೇಳಿ ನಾನು? ಅಯ್ಯೋ ಹೌದು ಹೌದು, ನನ್ನನ್ನು ಕಾಪಾಡುವರು ಯಾರಿದ್ದಾರೆ? ಯಾರಿಲ್ಲ, ಯಾರಿಲ್ಲ. ಇರುವವನೊಬ್ಬನೇ ಆ ಗೋವಿಂದ. ಹೇಳಿದೆ ಕೃಷ್ಣ ಹೇ ದಯಾನಿಧಿ ಕೃಷ್ಣ ಕೇಳವ ಮೈದು ನರ ಮರುಳಾಟದಿರುವುದರಿ ಓದುದೆನ್ನ ವಿಮಾನ ತವ ಮೈದು ನರ ಮರುಳಾಟದಿಂದರಿ ಓದುದೆನ್ನ ಭೀಮಾನ. ಈ ಕೌರವರ ದೆಸೆಯಿಂದ ಓದುದೆನ್ನ ಅಭಿಮಾನ ಬೈದು ಫಲವೇ ನಿನ್ನೋ ಗದಾಧರ ಚ್ಯುತ. ಬೈದು ಫಲವೇನಿಲ್ಲೋ ಗದಾಧರ ಅಚ್ಯುತ ನರಕ ಸೂಧನ ಮಾಧವ ದೀನ ಜನ ಬಂದು ಅಚ್ಯುತ ಕರುಣದಿ ಕಾಯೋ ಗೋವಿಂದ. ಕರುಣದಿ ಕಾಯೋ ಗೋವಿಂದ. ನಿನ್ನ ಮೊರೆಯ ಹುದ್ದೆಯು ಈಗ ವಸುದೇವ ಕಂದ. ನಿನ್ನ ಮೊರೆಯಾಗುತ್ತಿರು
ಈತನಿಗೆ ನೀನೆ ಗತಿಯೋ ಲಕ್ಷ್ಮೀಪತಿಯನ್ನ ಮಾನವ ಗಣಿತಾಯೋ ಲಕ್ಷ್ಮೀಪತಿಯನ್ನ ಮಾನವ ಈಗ ನಿಕಾಯೋ ಪತಿತ ಪಾವನ ಪಾಪ ದೂರ ಪತಿತ ಪವನ ಪಾಪ ದೂರ ರತಿ ಪತಿ ಪೀತ ಕಮಲಾಕ ಭಕುತ ಮಂದಾರ ರತಿಮತಿ ಪಿತ ಕಮಲಾಕ್ಷ ಭಕ್ತ ಮಂದಾರ ಭಕ್ತ ಮಂದಾರ ಕರುಣದಿ ಕಾಯೋ ಗೋವಿಂದ ಮೊರೆಯ ಹೊಕ್ಕಲು ಈಗ ವಸುದೇವ ಕಂದ ಗೋವಿಂದ ವಸುದೇವ ಕಂದ ಕಾಯೋ ಗೋವಿಂದ ಕರುಣದಿ ಕಾಯೋ ಗೋವಿಂದ ಕರುಣದಿ ಕಾಯೋ ಅನಾಥವಾಗಿದ್ದರೆ ನಾನು ಮಾಡುವೆನು. ಐವರು ಕೈ ಹಿಡಿದ ಗಂಡಂದಿರಿಗೂ ಸಹಿತವಾಗಿ ಅನಾಥ ಸ್ಥಿತಿಯಲ್ಲಿ ಗೋವಿಂದ ಅಂತ ನನ್ನ ಕೈ ಮುಗಿದು ಕರೀತಾ ಇದ್ದೇನೆ. ನನ್ನ ಕೈ ಎತ್ತಿ ಬೇಡ್ತಾ ಇದ್ದೇನೆ, ಬಾ ಗೋವಿಂದ ಎನ್ನುವುದಾಗಿ. ಕೇವಲ ಕೋಪಬಾದರ ಒಡನಾಡಿ ನೀನೆನ್ನುವ ಕಾರಣಕ್ಕಾಗಿ ಗೋವಿಂದನಲ್ಲ. ಹೌದು, ಗೋ ಅಂದ್ರೆ ಭೂಮಿ, ಗೋ ಅಂದ್ರೆ ಬ್ರಾಹ್ಮಣರು, ಗೋ ಅಂದ್ರೆ ಹಸುಗಳು, ಅವುಗಳನ್ನೆಲ್ಲ ಕಾಯುವಂತಹ ಗೋವಿನಿ ಕೊನೆಯ ನೀನು ಅನುಮಾನವೇ ಇಲ್ಲ. ಕರುಣಾ ಸಾಗರ ನೀನು ಅಲ್ಲ, ಅಕ್ಷಯವಾಗಿರುವಂತಹ ನಿನ್ನ ಕರುಣೆಯ ಮೂಟೆಯಲ್ಲಿ ಪಡೆಯ ಬಿಂದು ಅಂತ ನನ್ನೆಡೆಗೆ ಯಶದೇವ. ಹೌದು, ನಿನ್ನತ್ತೆ ಕುಂಟಿ ಎತ್ತಿರುವಂತಹ ಅನಂತ ರತ್ನಗಳು ಮತ್ತು ಕಾಲ ವಶವಾಗಿ ಕೆಸರನ್ನು ಹೊತ್ತು ಹೋಗಿವೆ, ತನ್ನ ಪ್ರಭೆಯನ್ನು ಕಳ್ಕೊಂಡಿವೆ. ಏನ್ ಮಾಡೋಣ? ದುಷ್ಟರಾಗಿರುವಂತಹ ಕೌರವರು ಇವತ್ತು ಮೆರೆಯುತ್ತಾ ಇದ್ದಾರೆ. ಹೌದು, ಅವರ ಎದುರಿನಲ್ಲಿ ನಾನು ಮಾನವನ್ನು ಕಾಪಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಹೆಣಗಾಡ್ತಾ ಇದ್ದೇನೆ. ನೀನಲ್ಲದೆ ಅನ್ಯರಾರಿದ್ದಾರೆ. ಕರುಣಾ ಸಾಗರ, ನನ್ನ ಮೇಲಿಟ್ಟು ಕೃಪೆ ತೋರು. ಹೌದು, ಕೃಪೆ ತೋರೆನ್ನುವುದಾಗಿ ನಾನು ಕೂಗಿ ಕರೆದರೂ ಬಾರದೇ ಇರುವಂತಹ ನೀನು ಎಲ್ಲಿದ್ದೀಯಾ? ನನ್ನ ಎದುರಿನಲ್ಲೇ ಇದ್ದೀನಿ, ಆದ್ರೆ ಕಾಣಿಸಿಕೊಳ್ಳುವುದಿಲ್ಲ. ಯಾಕೆ? ನನ್ನಲ್ಲಿನ್ನು ಅಹಂಕಾರವಿದೆ, ನನಗೆ ಅರ್ಥವಾಯಿತು. ಆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕು ಅಂತಾದ್ರೆ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಅಹಂಕಾರ ಮತ್ತು ಮಮಕಾರಗಳೆರಡು ದೂರವಾಗಿ ಹೋಗಬೇಕು. ನಾನು ಇಲ್ಲವಾದವಾಗ ನೀನಿರ್ತೀಯ, ನೀ ಬಂದ ಮೇಲೆ ನಾನಿಲ್ಲವಾಗಿ ಹೋಗ್ತೇನೆ, ನನಗೆ ಅರ್ಥವಾಯಿತು. ಹೌದು, ನನ್ನವರಿದ್ದಾರೆ, ನನ್ನ ಗಂಡಂದಿರಿದ್ದಾರೆ, ನಾನು ನನ್ನವರೆನ್ನುವಂತಹ ಮಮಕಾರವನ್ನು ನಾನು ಇಲ್ಲಿಯವರೆಗೆ ಇಟ್ಟುಕೊಂಡಿದ್ದೇನೆ. ಅದರ ಜೊತೆಗೆ ದುರುಳ ದುಶ್ಯಾಸನ ನನ್ನ ಸೆರಗಿಗೆ ಕೈ ಇಕ್ಕಿದಾಗ ನನ್ನ ಮಾನವನ್ನು ನಾನು ರಕ್ಷಿಸಿಕೊಳ್ಳಬಲ್ಲೆ ಎನ್ನುವುದಾಗಿ ಭಾವಿಸಿ ಕುಂಬನಾಗಿ ನಾನಿನ್ನು ಸೆರಗನ್ನು ಹಿಡಿದತ್ತೆ. ಆಗ ನನಗೆ ಈಗ ಅರ್ಥವಾಗ್ತಾ ಇದೆ, ಈ ಮಾನ ನನ್ನದಲ್ಲ, ನಿನ್ನದು ಗೋವಿಂದ. ನನಗ್ಯಾರು ಇಲ್ಲ, ನೀನೇ ಹೊಂಚು. ತಂದೆ ತಾಯಿಗಳು ತಂದೆ ತಾಯಿಗಳು ವರಪಿತ ಮಗ ಬಂಧು ಬಾಂಧವ ಬಳಗ ನೀನೇ ಬಂಧುವ ಬಳಗನಿಯನಗೆಂದು ನಂಬಿದೆ ಎನ್ನ ಮಾನವು ನಿನ್ನದೈದೇವಾ. ಎನ್ನ ಮಾನವು ನನ್ನದಲ್ಲ, ಎನ್ನ ಮಾನವು ನಿನ್ನದೇ ದೇವಾ. ಸಿಂಧು ಶಯನ ಸಿಂಧು ಶಯನನೇ ಸುಖದ ಪೋತವ ಬಂದು ಬಹು ಭೂಗಗಳು ಬಿಡಿಸೋ. ಸುಖದ ಪೋತವ ಬಂದು ಬಹು ಭೂಖಗಳು ಪೀಡಿಸುವಂದವಾದುದು ಬಾರದೆ ಕೈ ಕೃಪೆಯು ಕೃಷ್ಣ. ಬಾರದೆ ಕೈ ಕೃಷ್ಣ ಕೃಪೆ ನಿನಗೆ. ಕೃಷ್ಣ ಬಾರದೆ ಕೈ ಕೃಪೆ ನಿನಗೆ ಸಿಂಧು ಶಯನ. ಕೃಷ್ಣ
ಪಿಡುಗಿಗೆ ಕೈ ಇಕ್ಕಿರುವಂತಹ ಈ ಪಾಪಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀನು ವಿಧಿಸು. ಧರ್ಮದ ಮೇಲೆ ಅಧರ್ಮ ತಾಂಡವ ಮಾಡ್ತಾ ಇರೋದನ್ನು ನಿಲ್ಲಿಸು. ಈ ನನ್ನ ಮಾನ ನನ್ನದಲ್ಲ, ಇದ ಕೃಷ್ಣ ಬಿಟ್ಟ ಸ್ಥಳದ ಸಿರದ ಕ್ಷಯವಾಗಲೆನ್ನೊಂದ ವರಿಗೋಂಬಗ ಅಭಯವೀಯಲು ಸೇರಿದಾದ ಬೆಳಗುವಂದು ಬಳಿಯ ದ್ರೌಪದಿ, ಭಯಗೊಳ್ಳಬೇಡ. ನೀನುಟ್ಟಂತ ವಸನ ಅಕ್ಷಯವಾಗಲಿ, ಅಕ್ಷಯಾಂಬರವಾಗಲಿ, ಅಕ್ಷಯಾಂಬರವಾಗಲಿ. ಏನಾಯ್ತು? ಅಭ್ಯಾಸ ಮಾಡುವಾಗ ಮಾಡಲಿಲ್ಲ. ಈಗ ಗಾಳಿ ಗಾಳಿ ಹಾಕೋ, ಗಾಳಿ ಗಾಳಿ. ಸೀರೆ ಸುಡುವ ಕೆಲಸ ಪೂರ್ಣ ಮಾಡಿಲ್ವಲ್ವೋ? ಇನ್ಯಾಕಾಯ್ತು? ಇಷ್ಟೇ ಆಯ್ತು.
ಅವನು ಎತ್ಕೊಳ್ಳೋರು ಬಾ, ಬಾ. ನಾವು ಭೀಮಂದರಿಗೆ ಕೆಲಸ ಒತ್ಕೊಂಡು ಹೋಗ್ಲಿಕ್ಕೆ ಮಾಡುತ್ತೆ ನಾ ಕಷ್ಟದಲ್ಲಿ ಬರುವುದೇ ಬೇಡ ಲೆಕ್ಕಕ್ಕೆ ಅತ್ತ ಸೇರಿಸಿ ಥಟ್ಟನೆ ದಕ್ಷಿಣಗಳು ಥಟ್ಟನೆ ದಕ್ಷಿಣಗಳು ದಿಟ್ಟಿಸಲೋಕೆಯು ಮತ್ತ ವಸನಗಳೆಲ್ಲ ಸುತ್ತುನೆಯ ಗೊತ್ತಿರದೆ ಹುಟ್ಟಿರುವಂತ ಈ ಶರೀರ ದುಷ್ಟರಾದಿಗಳು ಮುಟ್ಟ ಕೂಡಲು ಸೊಟ್ಟಾಗಿದ್ದು ಜಾಗ್ರತೆ. ಸೀರೆಗೆ ಬೆಂಕಿ ಬಿತ್ತು ಸುಟ್ಟೋಯ್ತು, ಒಳ್ಳೇದಾಯ್ತು, ಭಾರಿ ಒಳ್ಳೇದಾಯ್ತು. ಅಗ್ನಿದೇವ ಕೃಪೆ ತೋರಿದೆಯಾ ನೀನು? ನಮ್ಮದು ಆಸ್ಥಾನ ಪವಿತ್ರವಾದ ಭಂಡಾರಕ್ಕೆ ಈ ರಜಸ್ವಲೆ ಹುಟ್ಟ ಸೀರೆ ಸೇರಬಾರ್ದಲ್ಲ, ಅಪವಿತ್ರ ಆಗ್ತದಲ್ಲ, ಹಾಗಾಗಿ ಸುಟ್ಟಿದ್ದು ಅಷ್ಟೇ, ಮಾತಾಡ್ತಾ ಅಲ್ಲ. ಒಳ್ಳೇದಾಯ್ತು, ಸೀರೆ ಸುಟ್ಟು ಹೋಗಿದ್ದು ಒಳ್ಳೇದಾಯ್ತು. ಇವಳೆಲ್ಲೋದು ನೀರೇ ಓ ದ್ರೌಪದಿ ಆವಾಗ ಅಂತಃಪುರ ಸೇರು ಅಂತೇಳಿ ಸೇರ್ಲಿಲ್ಲ ಅಲ್ವಾ? ಈಗ ಗೊತ್ತಾಯ್ತು ನಿನ್ನ ಮನಸ್ಸೇನು ಅಂತ. ಅಂದ್ರೆ ನಿನಗೆ ನಾನೇ ಬೇಕು. ಬಾ, ನನ್ನ ತೊಡೆಯನ್ನ ಏನು ಬಾ, ಸಿಟ್ಟಿನಿಂದಾಗ ಕೃಷ್ಣನಿಗೆ ಬೇಡವೋ ನೀ ಕಳ ದುಷ್ಟದ ಧ್ರುವತಿ. ನೀ ಕರದಿ ತಟ್ಟಿ ತೋರಿದ ತೊಡೆಯ ಕರಿ ಭೀಮ ಗದೆಯಿಂದ ಕುಟ್ಟಿ ಬಿಸುಡಲಿ ಕುಟ್ಟಿ ಬಿಸಲೇ ಎಂದು ಶಪಿಸಲು ನೀಚ ಅಧಮ ದುಷ್ಟ ದುರ್ಯೋಧನ ನೀನೇನು ಮಾಡುವ ಇಲ್ಲ. ನನ್ನ ಎದುರಿನಲ್ಲಿ ಪದಿಮತೆ ಎದುರಿನಲ್ಲಿ ತೊಡೆ ಕಟ್ಟಿ ನನ್ನ ತೊಡೆಯಾರು ಅಂತ ಕರೀತಾ ಇದ್ದೀಯ. ಮುಂದೊಂದು ದಿವಸ ನಡೆಯುವಂತಹ ಮಹಾಯುದ್ಧದಲ್ಲಿ ನನ್ನ ಗಂಡ ಭೀಮಸೇನ ನಿನ್ನ ತೊಡೆಯನ್ನ ಅವನ ಚಿತ್ರಾಂಕನಲ್ಲಿ ನುಡಿದನು. ಅವನ ಚಿತ್ರಾಂಕನಲ್ಲಿ ನುಡಿದನು. ನುಡಿಯ ಎಳೆದಿಹ ತಿರುಗರ ದೂರ ಭಂಗವನ ನಡೆದಿರುವೆನು. ಕೇಳು, ಇದು ನನ್ನ ಮಾತಲ್ಲ, ಇದು ನನ್ನ ಪ್ರತಿಜ್ಞೆ. ನೆರೆದಿರುವಂತಹ ಈ ಸಭೆಯ ಮಧ್ಯದಲ್ಲಿ ಈ ಪಾಪಿ ಕೌರವೇಶ್ವರ ನಿನ್ನನ್ನು ತೊಡೆ ತಟ್ಟಿ ಕರೆಯುತ್ತಾ ಇದ್ದಾನ. ಮುಂದೊಂದು ಸಮಯದಲ್ಲಿ ಇವನ ಈ ಕೌರವೇಶ್ವರನ ತೊಡೆಯನ್ನು ನನ್ನ ಗದೆಯಿಂದ ಮುರಿಯುತ್ತೇನೆ. ಆ ಸ್ವಾಮಿ ದುಶ್ಯಾಸನ ನನ್ನ ಮುಡಿಗೆ ಕೈ ಇಟ್ಟಿದವ.
ಸಭೆಗೆ ನಮರಿಯಾದಂತಹ ದ್ರೌಪದಿಯನ್ನು ತರ 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 ತರನ್ನೇ ಎಳೆದು ತರ್ತಾ ಇದ್ದೀಯಲ್ವೋ, ತಂದಿದ್ದಾನಲ್ವೋ, ಮುಡಿಯನ್ನ ಹಿಡಿದು ಎಳೆ ತಂದಿದ್ದೀಯ. ದುಶ್ಯಾಸ ಇನ್ನೊಂದು ಸಂದರ್ಭದಲ್ಲಿ ಆ ದುಶ್ಯಾಸನ ಪುರವನ್ನು ಬಗೆದು ರಕ್ತವನ್ನ ಕಟ ಕಟ ಕಟನೆ ಕುಡಿತೇನೆ. ದ್ರೌಪದಿ, ಬಿಚ್ಚಿರುವಂತಹ ಈ ಕೇಶರಾಶಿಯನ್ನ ಮತ್ತೆ ಕಟ್ಟಬೇಡ. ಆ ಕೇಶರಾಶಿಗೆ ಆ ದುಶ್ಯಾಸನ ರಕ್ತದಿಂದ ತೊಳೆಯುತ್ತೇನೆ. ರಕ್ತದ ಅಭಿಷೇಕವನ್ನು ಮಾಡ್ತೇನೆ. ಹೋಗಿ ಅವನ ಕರುಳನ್ನೇ ತಂದು ನಿನ್ನ ಸಾವಿರ ಮತ್ತೆಲ್ಲ ಅಷ್ಟೇ ಅಲ್ಲ, ಅವನ ಸ್ನೇಹಿತ ಪಾಪಿ ಕರುಣ ಏನಲ್ಲ ಮುಂದೆ ನಡೆಯಬೇಕಂತಹ ಯುದ್ಧದಲ್ಲಿ ಅವನನ್ನು ಕೊಲ್ಲದಾಗಿದ್ದರೆ 3 ಲೋಕದ ಗಂಡು ಈ ಪ್ರಾರ್ಥನೆ ಅಲ್ಲ, ಇದು ನನ್ನ ಶಪಥ. ಅವನ ಸಂತಾನ ಕೆಲವೆಲ್ಲ ಉಂಟು. ನೀತಿ ತಪ್ಪಿದ ಮೌರ್ಯ ಆದ್ರೆ ಕುತಂತ್ರ ಆ ಶಕುನಿ ಅವನನ್ನು ಕೊಲ್ಲುಕ್ಕೆ ಬಿಡ. ಯೋಚನೆ ಮಾಡಬೇಡ, ಧೈರ್ಯದಲ್ಲಿರಲಿ. ಅರಸಗೆ ಆಶ್ಚರ್ಯವನ ಗಜಪುರದೊಳಗೆ ನೆಲಪಾಯಿಟ್ಟುದುದು ಸುರಿದುದುರು ಅರುಣಾಂಬುವಿನ ಮಳೆ ನರಿ ಕೂಗಿದು ಹಗಲಿನಲಿ ಸುರಿದುದು ಅರುಣ ನರಿ ಹೋಗಿತು ಹಗಲಿನಲ್ಲಿ ಮುರಿದು ಬಿದ್ದುದು ದೇಗುಲದ ವರ ಶಿಖರ ಮುರಿದು ಬಿದ್ದುದು ದೇಗುಲಾಗ್ರದ ವರ ಶಿಖರವಿದೇನೆಂದೇನೋ ತರತರದ ಉತ್ಪಾದ ವಿಷ ಮುಹೂರ್ತದಲ್ಲಿ ಇಷ್ಟೊತ್ತವರೆಗೆ ನನ್ನ ಮಾವನಿಗೆ ಮಾತೇ ಬರುವುದಿಲ್ಲ ಅಂತ ಭಾವಿಸಿದ್ದೆ ನಾನು. ನೀವು ಮಾತಾಡಿ ಬರ್ತದ ಬರ್ತದೆ ಮಗ. ಇದು ಎಂತ ಕತೆ ಮಗ ಇದು? ಇಂಥ ಹಗಲೊತ್ತಿನಲ್ಲಿ ನರಿಗಳು ಕೂಗ್ತಾ ಇದ್ದಾವೆ. ಅಯ್ಯೋ, ಪಕ್ಷಿಗಳ ಚೈರಾಟ ಇದು. ಒಂದು ಕೆಟ್ಟ ಶಬ್ದ ಕೇಳಲಿಕ್ಕಾಗುವುದಿಲ್ಲ ಮಗ. ದ್ರೌಪದಿ ಮಗ ಹೇಳಿದೆ.
ದ್ರೌಪದಿ ನಾನಾಗಿ ಬಂದು ನಿಮ್ಮ ಕಾಲು ಹಿಡಿದು ಕೇಳಿದ್ರು ನಿಮಗೆ ಆವಾಗ ದ್ರೌಪದಿ ಅಂತ ನೆನಪಾಗಲಿಲ್ಲ. ಈಗ ನೀವು ಇಲ್ಲ ಮಗ, ತಾಯಿ ದುಃಖಿಸಬೇಡ ಕಳರು ಪಾಗತಿಗೆ ಕಿಸಬೇಡ ಕಳರು ಪಾಗತಿಗೆ ನೋಯದೆ ಎಲ್ಲರೂ ನೋಡೆ ನೋಯದೀರೆಲ್ಲರೂ ನೋಡೆ ಕಾಯವಸ್ತೆಯನೆಲ್ಲ ಮರೆಯಬೇಕೆನ್ನುತ್ತಾನೆ ಈ ಅವಸ್ಥೆಯನ್ನೆಲ್ಲ ಮರೆಯಬೇಕೆನ್ನುತ್ತಾನೆ ಅಂಬಿಕಾತ್ಮಜನು ದ್ರೌಪದಿಯೇ. ಈ ಅವಸ್ಥೆಯನೆಲ್ಲ ಮರೆಯಬೇಕೆನ್ನುತ್ತ ಅಂಬಿಕಾತ್ಮಜನು ದ್ರೌಪದಿಗೆ ಮಗ ದ್ರೌಪದಿ ಎಲ್ಲಿದ್ದೆ? ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತುಂಟೆ. ಏನು ಮಾಡೋಣ ಹೇಳು. ನಾನು ಮುಂದೆ ಮಾತಾಡ್ಬೇಕೆನ್ನುವಂತ ಆಸೆ ನನಗಿತ್ತು. ನಾನು ಮಾತಾಡಿದ್ರುಂಟಲ್ಲ, ನಾಳೆ ದಿವಸ ನಾವಿಬ್ರು ಗಂಡ ಹೆಂಡತಿ ಮನೆಯಲ್ಲಿ ಇರುವಾಗಿಲ್ವೇ ಆ ಪಾಪಿಗಳು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಹಾಗಾಗಿ ನಾನು ಒಂದೂ ಮಾತಾಡದ ಹಾಗೆ ಕುಳಿತೆ. ಬೇಸರ ಮಾಡ್ಕೊಳ್ಬೇಡ ಮಗ, ಬೇಸರ ಮಾಡ್ಕೊಳ್ಬೇಡ. ನಡೆದದ್ದೆಲ್ಲ ಎಲ್ಲ ಕೆಟ್ಟ ಕನಸು ಎನ್ನುವುದಾಗಿ ಮರೆತು ಬಿಡು ಮಗ. ನನಗೆ ಭಾರಿ ಸಂತೋಷ ಆಗಿದೆ ನಿನ್ನ ಕುರಿತಾಗಿ. ಆದ್ರಿಂದ ನಾನೀಗ 3 ವರವನ್ನು ಕೊಡ್ತೇನೆ. ನಿನಗೆ ಏನು ಬೇಕು ಅಂತ ಕೇಳು ಮಗ. ಮಾವನಿವೇಕೆ ಬಂದು ಉಪಚರಿಸುವಿರೀಗ ಮಾವನಿವೇಕೆ ಬಂದು ಉಪಚರಿಸುವಿರೀಗ ನೋವಾಯ್ತೆ ನಿಮ್ಮಯ ಮನಗೆ ಕೇವಲ ಪಾಪಿಯಂದಯ ಸೀರೆ ಸುಳಿವಾಗ ಕೇವಲ ಪಾಪಿಯಂದಯ ಸೀರೆ ಸುಳಿವಾಗ ಕಾವ ಕರುಣವಿಲ್ಲದೋಯ್ತೆ ಆದ್ರೆ ನನ್ನ ಗಂಡಂದಿರ ಪ್ರತಿಜ್ಞೆಯನ್ನು ಕೇಳಿದ ನೀವು ಕಂಗಾಲಾಗಿ ಹೋಗಿ ಮಾತಾಡುವುದನ್ನು ಪ್ರಾರಂಭಿಸಿದ್ದೀರಿ. ಅಬಲೆಯಾದಂತಹ ನಾನು ನಿಮ್ಮ ಮನೆಯ ಸೊಸೆಯಲ್ಲ. ಅಂಗಲಾಚಿ ಕೂಡಿಕೊಂಡು ನಿಮ್ಮ ಕೈಕಾಲ ಹಿಡಿದು ಕೇಳಿಕೊಂಡಾಗ ಬಂಡೆಯ ಹಾಕಿ ಹಿಡಿದುಕೊಂಡ ನೀವು ಒಂದಿಷ್ಟು ಕರಗದ ನಿಮ್ಮ ಮನಸ್ಸು ಈಗ ಮಾತ್ರ ಬಹಳ ಮೃದುವಾಗಿ ಹೋಯಿತು. ನಿಮ್ಮ ಮಕ್ಕಳ ಮೇಲೆ ಇರುವಂತಹ ಮಮತೆ, ಮಮಕಾರ, ವಾತ್ಸಲ್ಯ ಇನ್ನೊಂದು ತಾಯಿ ಹೆತ್ತ ಮಕ್ಕಳ ಮೇಲೆ ಯಾಕೆ ಇಲ್ಲದಿರಲಿ? ಅರಸನಾದವದನ್ನ ಯಾವೆಲ್ಲ ಜನರಿದ್ದಾರೋ ಅವರನ್ನೆಲ್ಲ ಪ್ರಜೆಗಳನ್ನೆಲ್ಲ ಮಕ್ಕಳು ಅಂತ ಭಾವಿಸಿ ಕಾಪಾಡಬೇಕಾದ್ದು, ಅವರ ಮೇಲೆ ಕರುಣೆಯನ್ನು ತೋರಬೇಕಾದ್ದು ಕರ್ತವ್ಯ. ಆದ್ರೆ ನೀವು ನನ್ನ ಮಕ್ಕಳು ಬೇರೆ, ಇತರರ ಮಕ್ಕಳು ಬೇರೆ ಅಂತ ಭಿನ್ನ ಭೇದವನ್ನು ಭಾವಿಸಿ ಬಿಟ್ರಲ್ಲ ಮಾವಯ್ಯ. ಹಾಗೆ ಮಾಡಬಾರ್ದು ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದಲ್ವೇ? ನೀವೊಂದು ಮಾತು ತಡೆದದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ಲಿತ್ತ ಹಾಗಿದ್ರೆ ಈಗ ಇಡೀ ಊರೇ ಸೂರೆ ಹೋದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಹೇಳಿದ ಹಾಗೆ ನನ್ನನ್ನು ಸಮಾಧಾನ ಪಡಿಸುವುದಕ್ಕಾಗಿ ನನ್ನನ್ನು ಉಪಚರಿಸುವ ಮಾತನಾಡ್ತಾ ಇದ್ದೀನಿ. ನನಗೆ ಬೇಗ ನೀವು ದುಷ್ಟ ಪಾಪಿಗಳು ದುರ್ಮುಖರೆನ್ನ ಮಕ್ಕಳು ದುಷ್ಟ ಪಾಪಿಗಳು ದುರ್ಮುಖರೆನ್ನ ಮಕ್ಕಳು ನಿಷ್ಠುರಾದವರು ವಂಚಕರು ಸಿಟ್ಟು ಮಾಡದಿರಂದ ನಾದೆಂದು ನೋಡಿನಿ ಬಿಟ್ಟು ಕಳೆಯವ್ವ ದ್ವೇಷವನು ಇತ್ತೆನೋ ವರಮೂರ ಮೆಚ್ಚಿದೆ ನಾನಿನ ಇತ್ತೇನೋ ವರಮೂರ ಇಚ್ಛೆಯೇ ಎಂಬುದ ಏನು
ಈ ಸಂದರ್ಭದಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನಪ್ಪ. ಯಾಕೆಂದ್ರೆ ಅಷ್ಟು ಜನ ಮಕ್ಕಳಿದ್ದು ಪ್ರಯೋಜನ ಇಲ್ಲ ಎನ್ನುವುದಾಗಿ ನನಗೆ ಇವತ್ತೇ ಗೊತ್ತಾಯಿತು. ಮನೆಗೆ ಬಂದಂತಹ ಸೊಸೆ ಕಣ್ಣೀರಿರ್ತದೆ, ಅವಳ ರೋದನ ಮನೆಯ ಮಾಲಿಗೆಗೆ ಕೇಳಿಸಿತ್ತು ಅಂತಾದ್ರೆ ಆ ಮನೆಗೆ ಮಾತನಾಡುವುದು ಬೇಡ ಅಂತ ಹೇಳಿದ್ರು. ಮನೆಗೆ ಸೊಸೆಯಾಗಿ ಬಂದಂತಹ ನಾನು ಮಾನರಕ್ಷಣೆಗಾಗಿ ನಿಮ್ಮಲ್ಲಿ ಅಂಗರಾಜಿತವಾದರೂ ನೀವು ಮಾತೇ ಆಗ್ಲಿಲ್ಲ ಮಾವಯ್ಯ. ಈಗ ಮಾತನಾಡುವುದಕ್ಕೆ ಪ್ರಾರಂಭಿಸಿದಿರಲ್ಲ, ಬೇಸರವಾಗದೇ ಇರ್ತದ. ನೊಂದವ ಶಪಿಸುವುದು ಬೇಡ, ಉಂದವ ಹರಿಸುವುದು ಬೇಡ ಅಂತ ಹೇಳಿ ನನ್ನನ್ನು ನೋಯಿಸಿದ ನಿಮ್ಮ ಮಕ್ಕಳು ಮಳೆಗಾಲಿಕೊಂಡ ಮತ್ತೆ ಒಳ್ಳೇದಾಗುವ ವಸ್ತು ಅಲ್ಲ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಈ ದಾರಿ ಬಂದಿದ್ದು ಬಿಟ್ಟರೆ ಮತ್ತೆ ಯಾಕೂ ಅಲ್ಲ. ಹೋಗಿ ಹೋಗಿ ಇಡೊಂದು 100 ಮಕ್ಕಳು ಹೆತ್ತು ಒಬ್ಬರು ಒಳ್ಳೇದಾಗಿದ್ದಾರೆ. ಏನಾದ್ರೂ ಒಳ್ಳೆ ಹುಡುಗರು ಹುಟ್ಟಬಹುದು ಎಂಬ ಕಾರಣಕ್ಕಾಗ ನಾ ಪ್ರಯತ್ನ ಮಾಡ್ತಾ ಉಳಿದೆ. ಹುಟ್ಟಿದೆಲ್ಲ ಕೆಟ್ಟದೇ ಆಯ್ತು ಬಿಟ್ಟು ಒಳ್ಳೇದೇ ಆಗಲಿಲ್ಲ, ಹಾಳಾಗೋಗಿದೆ. ಅವೆಲ್ಲ ಆಗಿದ್ದು ನಿಮ್ಮಿಂದಲೇ ಅಲ್ವೇ? ನಮ್ಮಿಂದ ಹೌದು. ಕ್ಷೇತ್ರ ಒಳ್ಳೇದು ಅಂತ ನೋಡಿದೆ, ಕ್ಷೇತ್ರವೇ ಒಳ್ಳೇದಲ್ಲ ಅಂತ ನನಗೆ ಗೊತ್ತಾಯ್ತು. ಆಗೋದು 3 ವರ ಕೊಡ್ತೇನೆ ಕೇಳು. ವರವ ನೀವುದು ನಿಜವಾದರೆನ್ನಯ, ವರವ ನೀವುದು ನಿಜವಾದರೆನ್ನಯ, ಪ್ರಾಣದರಸ ದೈವದ ದಾಸ್ಯ ಬಿಡಿಸಿ, ಪ್ರಾಣದರಸ ದೈವದ ದಾಸ್ಯ ಬಿಡಿಸಿ, ಕರುಣೆ ಪೂಜನೆ ಕೊಟ್ಟು ಬೇಡು ನಿನ್ನೊಂದೊಂದು ವರವನಿಂದನು ಅಂದನು. ಹೊರ ಕೊಡುವಂತಹ ಉದಾರಿಯನ್ನು ನೀವು ತೋರ್ತೀರಿ ಅಂತಾದ್ರೆ ನಾನು ನನಗಾಗಿ ಏನನ್ನು ಮತ್ತೆ ಈಗಾಗಲೇ ಕುಟುಂಬನಾಡಿನ ಮೂಲಕವಾಗಿ ಸರ್ವಸ್ವವನ್ನು ಕಳ್ಕೊಂಡವರು ಇನ್ನ ಮಕ್ಕಳಿಗೆ ದಾಸರಾಗಿದ್ದಾರೆ ನಮ್ಮವರು. ನಮ್ಮ ದೈವರನ್ನ ಆ ದಾಸ್ಯದಿಂದ ವಿಮೋಚನೆ ಪಡಿಸಬೇಕು ನೀವು ಅಂತ ಕೇಳಿಕೊಳ್ತೇನೆ. ನಿನ್ನ ಆಸೆ ಎಂತೆ ಹಾಗೆ ಅಮ್ಮ? ಅಂದ್ರೆ ಅವರ ಐವರನ್ನ ದಾಸ್ಯ ವಿಮೋಚನೆ ಗೊಳಿಸಿದ್ದೀವಿ. ಹೌದೌದೌದು. ಇನ್ನೊಂದು ವರ ಬೇಕು. ಒಂದ ಕೇಳು ಕೇಳು ಕೇಳು. ಇನ್ನೊಂದು ವರ ನಮ್ಮವರು ಎಲ್ಲೇ ಹೋಗ್ಲಿ ಹೇಗೆ ಇರ್ಲಿ ಅವರನ್ನು ಅವರು ಕಾಪಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವರು. ಆದರೆ ತಮ್ಮ ಸಾಮರ್ಥ್ಯ ವಿಶೇಷತೆಯ ಮೂಲಕವಾಗಿ ಐವರು ವಿಶೇಷವಾದಂತಹ ಆಯುಧಗಳನ್ನು ಪಡೆದವರು. ಆದ್ರೆ ಅದೆಲ್ಲವನ್ನು ಯೂತದಲ್ಲಿ ಒತ್ತೆಯಾಗಿಟ್ಟಿದ್ದಾರೆ. ಆ ಎಲ್ಲ ಆಯುಧಗಳು ಅವರಿಗೆ ದೊರಕಿತು ಅಂತಾದ್ರೆ ಸ್ವಾಭಿಮಾನಿಗಳಾಗಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಮ್ಮವರು ಅಂತ ಭಾವಿಸಿದ್ದೇನೆ. ಹಾಗಾಗಿ ಅವರವರ ಆಯುಧಗಳನ್ನ ಅವರವರಿಗೆ ಕೊಡಿಸುವ ಕ್ರಮೆ ಮಾಡಬೇಕು ಮಾವಯ್ಯ. ಖಂಡಿತವಾಗ್ಲೂ ಕೊಡ್ತೇನೆ. ಇನ್ನೊಂದು ವರ ಉಂಟಲ್ಲ ಕೇಳ್ಕೊ. ಇನ್ನೊಂದು ವರ ಬೇಡ, 3 ವರ ಕೊಡ್ತೇನೆ ಅಂತ ನಾನು ಹೇಳಿ, ಅದಕ್ಕೆ 2 ಆಯ್ತು. ಇನ್ನೊಂದು ಉಂಟು, ಕೇಳ್ಕೊ. ಕೇಳುವುದಕ್ಕೆ ನಾನು ಸಮರ್ಥಳಲ್ಲ, ಅಂದ್ರೆ ಕೇಳುವ ಹಕ್ಕು ನನಗಿಲ್ಲ. ಶಾಸ್ತ್ರೀಯಾಣಿಯಾಗಿರುವಂತಹ ನಾನು ಪತಿವ್ರತೆಯಾಗಿ 2 ವರಗಳನ್ನು ಕೇಳಬಹುದು, 3ನೇ ವರವನ್ನು ಕೇಳಕೂಡದು. ಹಾಗಾಗಿ ನಾನು ವರವನ್ನು ಕೇಳಲಾರೆ. ನೀವು ಕೊಟ್ಟ 2 ವರದಿಂದ ನಾನು ಸಂತೃಪ್ತರಾಗಿದ್ದೇನೆ. ನಿನಗೆ 2 ವರ ಸಾಕು ಎನ್ನುವುದಾಗಿ ನೀ ಹೇಳ್ತಾ ಇದ್ದೀಯ. ನಾನು 3 ವರ ಕೊಡ್ತೇನೆ ಎನ್ನುವುದಾಗಿ ನಾನು ಹೇಳಿದ್ದೇನೆ. ಹಾಗಾದ್ರೆ ನೀನ್ ಕೇಳಬೇಕಾದ ಅಗತ್ಯ ಇಲ್ಲ, ನಾನೇ ಕೊಡ್ತೇನೆ. ಅಂದ್ರೆ ಯಾವ್ಯಾವ ವಸ್ತುವೆಲ್ಲ ನೀವು ಕಳ್ಕೊಂಡಿದ್ದೀರೋ ಆ ವಸ್ತುವೆಲ್ಲ ನಿಮ್ಮ ಹಿಂತಿರುಗಿಸಿ ನಿಮಗೆ ಕೊಡ್ತೇನೆ. ಅಂದ್ರೆ ನಾವು ಸುಖದಿಂದ ಇರ್ಬೋದು. ನಮೋ ನಮಃ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಲ್ಲ ಬರುವಾಗ ಒಬ್ಬೊಬ್ರು ಒಂದೊಂದು ಕೈ ಇಟ್ಕೊಂಡು ಕರ್ಕೊಂಡು ಬಂದ್ರು. ಈಗ ಒಬ್ಬೊಬ್ರು ಕಾಣುವುದಿಲ್ಲ. ಈಗ ಹೋಗುದು ಹೇಗೆ ಈಗ? ಅಲ್ಲ ಈ ಕಡೆ ಯಾವ ಕಡೆ ನನಗೆ ಅಂತ ಗೊತ್ತುಂಟು. ನನ್ನೊಂದು ಗಟ್ಟಿ ಹಿಡ್ಕ. ಮುಗಿದ ಮಕ್ಕಳೆಲ್ಲ ಇಂಥವ್ರು ಎಂತ ಬರ್ಲಿಕ್ಕೆ ಆಗೋದಿಲ್ಲ.